ನನ್ನೆಲ್ಲ ರೈತ ಬಂದವರಿಗೆ ಬೆಳಗಿನ ಶುಭೋದಯ. ರೀಸೆಂಟಾಗಿ ನಿಮ್ಗೆ ಹೇಳಿದ್ದೆ ಚೆನ್ನೈಗೆ ಬಂದಿದ್ದೀನಿ ಅಂತೇಳಿ. ಹಾಗೆ ಬರುವಾಗ ನಾನು ಕಾಂಚೀಪುರಂನಲ್ಲಿರುವಂಥ ಕಾಂಚಿ ಕಾಮಾಕ್ಷಿ ದೇವಾಲಯನ ಮೀಟ್ ಮಾಡೋಣ ಅಂತ ಹೋದೆ. ಆದರೆ ಅದಕ್ಕೂ ಮುಂಚೆ ನನಗೆ ಸಿಕ್ಕಿದ್ದೆ ಏಕಾಂಬರೇಶ್ವರ ದೇವಸ್ಥಾನ. ಈ ದೇವಸ್ಥಾನದ ಬಗ್ಗೆ ಹಿಸ್ಟ್ರಿ ಬೇಕು ಅಂತಂದರೆ ದಯವಿಟ್ಟು ಯೂಟ್ಯೂಬಲ್ಲಿ ಚೆಕ್ ಮಾಡಿ ಬರುತ್ತೆ. ಆಗಿಲ್ಲ ಅಂತಂದರೆ ನನಗೆ ಸಹ ಕಾಮೆಂಟ್ ಮಾಡಿ, ನಾನು ನಿಮಗೆ ಆದಷ್ಟು ವಿಷಯಗಳನ್ನು ತಗೊಂಡು ನಿಮಗೆ ವಿಡಿಯೋ ಮಾಡಿ ಹಾಕೋಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ. ಹಾಗೆ ಈ ದೇವಸ್ಥಾನದಲ್ಲಿರುವಂಥ ವಾಸ್ತುಶಿಲ್ಪನ ನೋಡ್ತಾ ಇದ್ದರೆ ತುಂಬಾ ಖುಷಿ ಆಗುತ್ತೆ. ಯಾಕೆಂತಂದರೆ ಇದು 1600 ವರ್ಷಗಳ ಪುರಾತನ ದೇವಾಲಯ ಆದರೂ ಸಹ ಆಗಲೇ ಸುಮಾರು ಟೆಕ್ನಾಲಜಿಗಳು ಇಲ್ಲದೇ ಇರೋಂಥ ಕಾಲದಲ್ಲೇ ಅಂತಂಥ ಕೆತ್ತನೆಗಳನ್ನು ಮಾಡಿದ್ದಾರೆ. ಇದನ್ನೆಲ್ಲ ನೋಡೋಕ್ಕೆ ನಿಜಕ್ಕೂ ತುಂಬ ಪುಣ್ಯನೇ ಮಾಡಿರಬೇಕು ಅಂತ ಅನಿಸುತ್ತೆ. ಹಾಗೆ ಇಲ್ಲಿರುವಂಥ ಒಂದು ಗೋಪುರ ಏನಿದೆಯಲ್ಲ, ಇದು ವಿಶ್ವದ ಅನ್ನೋದಕ್ಕಿಂತನೂ ನಮ್ಮ ಭಾರತದ ಅತಿ ದೊಡ್ಡ ಒಂಟಿ ಗೋಪುರ ಅಂತ ಹೇಳಿ ಇಲ್ಲಿ ಓದಿದೆ. ಅದು ಎಷ್ಟು ಮಟ್ಟಿಗೆ ಸತ್ಯನೋ ನನಗಂತೂ ಗೊತ್ತಿಲ್ಲ, ಯಾಕೆಂದರೆ ನಾನು ರಿಸರ್ಚ್ ಮಾಡಿ ನೋಡಲಿಲ್ಲ. ಇನ್ನು ಹಾಗೆಯೇ ಅದನ್ನು ಮುಗಿಸ್ಕೊಂಡು ಸೀದಾ ಬಂದಂಥ ಕೆಲಸ ಕಂಚಿ ಕಾಮಾಕ್ಷಿ ದೇವರನ್ನು ನೋಡಬೇಕು ಅಂತೇಳಿ ಹೊರಟೆ. ಆದರೆ ನಾನು ಬಂದಂಥ ಟೈಮಲ್ಲಿ ನನ್ನ ಅದೃಷ್ಟ ಹೇಗಿತ್ತು ಅಂತಂದರೆ, ಅವತ್ತು ಬ್ರಹ್ಮರಥೋತ್ಸವ ನಡೀತಾ ಇತ್ತು. ಕಂಚಿ ಕಾಮಾಕ್ಷಿ ಅಮ್ಮನವರು ತನ್ನ ಗುಡಿಯನ್ನು ಬಿಟ್ಟು ಹೊರಗೆ ಮೆರವಣಿಗೆ ಮುಖಾಂತರ ಬರುವಂತಹ ಸಂದರ್ಭವನ್ನು ನೋಡಿ ಕಣ್ತುಂಬಿಕೊಂಡ್ಕೊಳ್ಳೋಕ್ಕೆ ನಿಜಕ್ಕೂ ನಾನು ಪುಣ್ಯ ಮಾಡಿದ್ದೆ ಅಂತ ಅನಿಸುತ್ತೆ. ಹಾಗೆಯೇ ನೀವು ಯಾರಾದರೂ ಫ್ಯಾಮಿಲಿ ಸಮೇತ ಹೋಗಬೇಕು, ವಿಸಿಟ್ ಮಾಡಬೇಕು ಅನ್ನೋಂಗಿದ್ದರೆ ದಯವಿಟ್ಟು ಕಾಂಚೀಪುರಂಗೆ ಹೋಗಿ. ಯಾಕೆಂತಂದರೆ ಅಲ್ಲಿ ತುಂಬ ಪುರಾತನ ಕಾಲದ ದೇವಾಲಯಗಳು ಸುಮಾರಷ್ಟಿದ್ದಾವೆ. ಹೆಚ್ಚು ಕಡಿಮೆ ನಿಮಗೆ ಒಂದು 2 ದಿನ ಮಟ್ಟಿಗೆ ಅಲ್ಲಿ ಬರೀ ತೀರ್ಥಯಾತ್ರೆ ಮಾಡೋಕ್ಕೇ ಸುಮಾರು ದೇವಾಲಯಗಳಿವೆ. ಯಾವೂ ಸಹ ಬೋರುಡೆಂಥ ದೇವಸ್ಥಾನಗಳೆಲ್ಲ, ಒಂದಕ್ಕಿಂತ ಒಂದು ಹೆಚ್ಚು ಮಹಿಮೆ ಇರುವಂಥ ದೇವಸ್ಥಾನಗಳೇ ಹೌದು. ನೀವು ಹೋಗಿ ನಿಮ್ಗೆ ಹೇಗಿತ್ತು ಅನುಭವ ಅನ್ನೋದನ್ನು ದಯವಿಟ್ಟು ನನ್ನ ಜೊತೆ ಶೇರ್ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಟಚ್ ಮಾಡಿ. ಆಗ ನಾವು ಹಾಕಂತ ವಿಡಿಯೋಗಳು ಫಸ್ಟ್ ನಿಮಗೆ ನೋಟಿಫಿಕೇಷನ್ಗೆ ಬರ್ತಾ ಹೋಗುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.